ತಂದೆಯಂತೆ ಮಕ್ಕಳು ಅಲ್ಲ, ಪರಿಸರದಂತೆ ಮಕ್ಕಳ ಬೆಳವಣಿಗೆ ಆಗುತ್ತದೆ. ಎಕ್ಸಾಂಪಲ್, 100 ಮಂದಿ ಸ್ವಾಮಿಗಳಲ್ಲಿ ಒಬ್ಬ ರೌಡಿ ಒಯ್ದು ಬಿಟ್ರು ಅವ 15 ದಿನ ಬಿಟ್ಟು ಓಂ ನಮ ಶಿವಾಯ ಅಲ್ಲೇಬೇಕು ರೌಡಿ. ಯಾಕಂದ್ರೆ ಆ ಪರಿಸರ ಅವನಿಗೆ ಅಂತಂದು ಸಿಕ್ಕಾಕ್ರೆ ಅವ ಆಟೋಮೆಟಿಕ್ ಚೇಂಜಸ್ ಆತಲ್ಲ, ಹೌದೋ ಇಲ್ಲ? ಇನ್ನು ಒಬ್ಬರನ್ನ ಸ್ವಾಮಿಗಳನ್ನು 100 ಮಂದಿ ರೌಡಿದಾಗ ಬಿಟ್ಟಕ್ರೆ ಆ ಪರಿಸರನೂ ಅವರಿಗೂ ಬರುವ ಸಾಧ್ಯತೆಗಳಿರ್ತಾವೆ. ನಾವು ಬೆಳೆಯುತ್ತಿರುವ ಪರಿಸರಗಳು ನಮ್ಮ ಮೇಲೆ ಪರಿಣಾಮ ಬೀಳುತ್ತವೆ. ಅದಕ್ಕೆ ಏನಂದ್ರೆ ಡಾರ್ವಿನ್ ಇದರ ಮ್ಯಾಗ ಅಧ್ಯಯನ ಮಾಡಿನೇ ಹೇಳ್ಯಾನ, ಏನು ನಿಸರ್ಗದ ಆಯ್ಕೆಯ ಸಿದ್ಧಾಂತ, ದ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ನಾವು ಯಾವ ಪರಿಸರದಲ್ಲಿ ಇರ್ತೀವಿ ಆ ಪರಿಣಾಮಗಳು ನಮ್ಮ ಮ್ಯಾಗ ಬೀಳ್ತಾವ. ನಮ್ಮ ರೂಮೆಂಟ್ ಕಂಡಾಪಟ್ಟಿ ಓದಾವಿದ್ದಂದ್ರೆ ಅವನಂಗೆ ನಾವು ಓದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ರೂಮೆಂಟ್ ಸ್ವಲ್ಪ ಇಂಟೆಲಿಜೆಂಟ್ ಇದ್ದಂದ್ರೆ ಅವನಿಗೆ ಸೈಡಿಗೆ ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ರೂಮೆಂಟ್ ಹಾಸ್ಕೊಂಡು ಹೊಚ್ಕೊಂಡು ಮುಕ್ಕೊಳ್ಳೋ ಇದ್ದಂದ್ರೆ ನಾವು ಗಂಟು ಕೊಟ್ಕೊಂಡು ಊರಿಗೆ ಹೋಗಿರ್ತೀವಿ. ಇಲ್ಲಿ ಮುಕ್ಕೊಳ್ಳೋದು ಅಲ್ಲಿ ಮುಕ್ಕೊಳ್ಳೋ ನಡೆಯುತ್ತೆ ಹೇಳಿ. ಯಾವಾಗಲೂ ನಮ್ಮ ಸ್ನೇಹಿತ ವರ್ಗ ಹೆಂಗಿರಬೇಕಂದ್ರೆ ನಮಗಿಂತ ವೇಗವಾಗಿ ಇದ್ದವರು ನಮ್ಮ ಫ್ರೆಂಡ್ಶಿಪ್ ಇರಬೇಕು. ಹಾಗಾಗಿ ಅವರು ನೋಡಿ ನಾವು ಏನಾದರೂ ಬದಲಾವಣೆ ಆಗುವಂಥ ಸ್ನೇಹಿತರ ವರ್ಗಗಳನ್ನು ನಾವು ಹೊಂದಿರಬೇಕು ಅಂದಂಗೆ. ನೆಕ್ಸ್ಟ್